ಎಲ್ಲರಿಗೂ ಚಿಲಿಪಿಲಿ ಕೂಟಕ್ಕೆ ಸ್ವಾಗತ. ಇವತ್ತಿನ ಕತೆ ಚಂದದ ಮಲೆನಾಡು. ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟದ ಸಾಲುಗಳು. ಅದರ ಕೆಳಗಡೆ ತೊರೆಯೊಂದು ನಿಧಾನವಾಗಿ ಹರಿದು ಸರೋವರವನ್ನು ಸೇರುತ್ತಿತ್ತು. ಅಲ್ಲಿಗೆ ಹಲವಾರು ಪ್ರಾಣಿಗಳು, ಪಕ್ಷಿಗಳು ಮೀನು ಹಿಡಿಯಲು, ನೀರು ಕುಡಿಯಲು ಬರುತ್ತಿದ್ದವು. ಆ ಸರೋವರದಲ್ಲಿ ಒಬ್ಬ ಆಮೆಯಣ್ಣ ವಾಸವಾಗಿದ್ದ. ಅವನು ತುಂಬಾ ಮಾತನಾಡುತ್ತಿದ್ದ. ಅಲ್ಲಿಗೆ 2 ಬಾತುಕೋಳಿಗಳು ಮೀನು ಹಿಡಿದು ತಿನ್ನಲು, ನೀರು ಕುಡಿಯಲು ಬರುತ್ತಿದ್ದವು. ಬಂದವರೊಡನೆ ಆಮೆಯಣ್ಣ ಸಿಕ್ಕಾಪಟ್ಟೆ ಮಾತನಾಡಿ ಅವರ ತಲೆ ಚಿಟ್ಟು ಹಿಡಿಸುತ್ತಿದ್ದ. ಹೀಗಿರುವಾಗ ಮಳೆಗಾಲ ಕಳೆದು ಚಳಿಗಾಲ ದಾಟಿ ಬೇಸಿಗೆ ಬಂತು. ನೀರೆಲ್ಲ ಒಣಗಿ ಸರೋವರ ಬತ್ತಿ ಹೋಯಿತು. ಅಲ್ಲಿಗೆ ಬಂದ ಬಾತುಕೋಳಿಗಳು, ಅಯ್ಯೋ, ಸರೋವರ ಒಣಗುತ್ತಿದೆ, ನೀರು ಖಾಲಿಯಾಗುತ್ತಿದೆ, ನಾವು ಬೇರೆ ಜಾಗ ಹುಡುಕಬೇಕು ಎಂದು ಮಾತನಾಡಿಕೊಂಡವು. ಆಗ ಆಮೆಯಣ್ಣ, ಅಯ್ಯೋ, ನನಗೂ ಅದೇ ಚಿಂತೆಯಾಗಿದೆ. ನೀವು ಬೇರೆ ಎಲ್ಲಾದರೂ ಹೋಗುವುದಾದರೆ ನನ್ನನ್ನೂ ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿತ್ತು. ಬಾತುಕೋಳಿಗಳು ಪಾಪ ಅಂದುಕೊಂಡು, ಸರಿ, ನಾವು ನಿನಗೆ ಸಹಾಯ ಮಾಡುತ್ತೇವೆ, ಆದರೆ ನೀನು ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರಬೇಕು ಎಂದು ಹೇಳಿದವು. ಆಮೆಯಣ್ಣ ಅದಕ್ಕೆ ಓಹೋ ಸರಿ ಎಂದು ಒಪ್ಪಿಕೊಂಡ. ಬಾತುಕೋಳಿಗಳು, ಒಂದು ಕೊಂಬೆಯನ್ನು ತಮ್ಮ ಕೊಕ್ಕಿನಿಂದ ಹಿಡಿದುಕೊಳ್ಳುತ್ತೇವೆ, ನೀನು ಬಾಯಿಯಿಂದ ಭದ್ರವಾಗಿ ಕಚ್ಚಿ ಹಿಡಿದುಕೊಳ್ಳಬೇಕು ಎಂದವು. ಆಮೆಯಣ್ಣ ಹಾಗೆ ಮಾಡಿದ. ಬಾತುಕೋಳಿಗಳು ಆಮೆಯಣ್ಣನನ್ನು ಎತ್ತಿಕೊಂಡು ಆಕಾಶದಲ್ಲಿ ಹಾರಿ ಹಾರಿ ಹೋಗುತ್ತಿದ್ದವು. ಆಮೆಯಣ್ಣ ಕೆಳಗಿನ ನದಿ, ಹಸುರಿನ ಕಾಡುಗಳು, ಹೊಸ ಜಾಗ ಎಲ್ಲ ನೋಡಿ, ಆಹಾ, ಎಷ್ಟು ಸುಂದರವಾಗಿದೆ ಎಂದು ಹೇಳಿ ಬಾಯಿ ಬಿಟ್ಟೇ ಬಿಟ್ಟ. ಆಮೆಯಣ್ಣ ಬಾಯಿ ಬಿಟ್ಟದ್ದೇ ಬಾತುಕೋಳಿಗಳು, ಅಯ್ಯೋ, ಏನು ಮಾಡಿದೆ ನೀನು ಎಂದದ್ದೇ ಮೂವರು ಚೆಲ್ಲಾಪಿಲ್ಲಿಯಾಗಿ ಬಿಟ್ಟರು. ಆಮೆಯಣ್ಣ ತಿರುಗಿ ಹೊರಳಿ ಹೊರಳಿ ಕೆಳಗೆ ಬೀಳುವುದಕ್ಕೆ ಶುರು ಮಾಡಿದ. ಬಾತುಕೋಳಿಗಳು ಅವನನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದವು. ಪಾಪ, ಅವುಗಳ ಕೈಯಿಂದ ಎಲ್ಲಾಗಬೇಕು. ಆಮೆಯಣ್ಣ ಕೈಕಾಲು ಬಡಿದುಕೊಂಡು ಬಾಯಿ ತೆರೆದು, ಓ, ಬಿದ್ದೆ ಬಿದ್ದೆ, ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಎಂದು ಹೇಳುತ್ತಾ ನೆಲಕ್ಕೆ ರಭಸವಾಗಿ ಕೆಳಗೆ 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 ಬಾಯಿ ಕಳೆದು ಬಿದ್ದೇ ಬಿಟ್ಟ. ಅವನ ಅದೃಷ್ಟಕ್ಕೆ ನದಿಯೊಳಕ್ಕೆ ಬಿದ್ದು ಬಿಟ್ಟ. ಬಾತುಕೋಳಿಗಳು, ಎಲ್ಲಿ ಬಿದ್ದ ಇವನು, ಏನಾಯಿತು ಇವನಿಗೆ ಎಂದು ಗಾಬರಿಯಿಂದ ಹುಡುಕುತ್ತಾ ನದಿಯ ಬದಿಗೆ ಬಂದು ನಿಂತರು. ನೋಡಿದರೆ ಆಮೆಯಣ್ಣ ನದಿಯ ಒಳಗೆ ಒಂದು ದಿಬ್ಬದ ಮೇಲೆ ಆರಾಮಾಗಿ ಕೂತಿದ್ದ. ನಿನ್ನ ಮಾತು ನಿನ್ನನ್ನು ಮಾತ್ರವಲ್ಲ, ಊರನ್ನೇ ಹಾಳು ಮಾಡುತ್ತದೆ ಎಂದವು ಬಾತುಕೋಳಿಗಳು. ಎಷ್ಟು ಬೇಕೋ ಅಷ್ಟೇ ಮಾತು, ಮಾತು ಬೆಳ್ಳಿ, ಮೌನ ಬಂಗಾರ ಎಂದವು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಕತೆ ಹಾಡಿನ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಹಾಡಿ, ಆಡಿ.